ಅವರೆಲ್ಲ ಜೀವನದಲ್ಲಿ ನೊಂದು ಬೆಂದು ಒಂಟಿಯಾಗಿದ್ದ ಮಹಿಳೆಯರು. ಅಂಥ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದ ಅದೊಬ್ಬ ಬಾಳು ಕೊಡ್ತೀನಿ ಅಂತ ಬಲೆಗೆ ಕೆಡವಿದ್ದ. 5-6 ಮಹಿಳೆಯರ ಜತೆ ಆಟವಾಡಿದ್ದ. ಅದೇ ದುರುಳನ ವಿರುದ್ಧ ನಾರಿಯರು ಸಿಡಿದೆದ್ದಿದ್ದಾರೆ. ಫೇಸ್ಬುಕ್ ಮೂಲಕವೇ ಗಾಳ, ವಾಟ್ಸಪ್ ಮೂಲಕವೇ ಆಟ, ಇನ್ಸ್ಟಾಗ್ರಾಂ ಮೂಲಕವೇ ಬಲೆಗೆ ಕೆಡುವುತ್ತಿದ್ದ ಈ ಐನಾತಿ 3 ಹೊತ್ತು ಸಾಮಾಜಿಕ ಜಾಲತಾಣದಲ್ಲಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ದವನು ಪತಿಯಿಂದ ದೂರ ಆದವರನ್ನೇ ವಂಚಿಸುತ್ತಿದ್ದ. ಒಬ್ರಲ್ಲ ಇಬ್ರಲ್ಲ 5ಕ್ಕೂ ಹೆಚ್ಚು ಮಹಿಳೆಯರ ಬಾಳಲ್ಲಿ ಆಟವಾಡಿದ್ದ ಕಿಲಾಡಿ ವಿರುದ್ಧ ಈಗ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಫೇಸ್ಬುಕ್ ಮೂಲಕ ಗಾಳ, ವಾಟ್ಸಪ್ನಲ್ಲಿ ಆಟ, 5ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಿಲಾಡಿಯಿಂದ ಮೋಸ. ಕೌಟುಂಬಿಕ ಕಲಹದಿಂದ ಒಬ್ರು ಗಂಡನಿಂದ ದೂರ ಆಗಿದ್ರು, ಪತಿ ನಿಧನದ ಬಳಿಕ ಇನ್ನೊಬ್ರು ಒಂಟಿಯಾಗಿದ್ರು. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಹೀಗೆ ಪತ್ನಿ ಇಲ್ಲದೆ ಒಂಟಿಯಾಗಿದ್ದ ಇದೇ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಪಾಪಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಸಿಎಂ ಗಿರಿ ಅಲಿಯಾಸ್ ಸಾಯಿ ಸುದೀಪ್ ಅನ್ನೋ ಈ ದುರುಳ ಆರಂಭದಲ್ಲಿ ಫೇಸ್ಬುಕ್ ಮೂಲಕ ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ತಿದ್ದ. ಬಳಿಕ ಅವರ ಜೊತೆ ಸುತ್ತಾಡಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಎಲ್ಲವನ್ನು ಮುಗಿಸಿಕೊಳ್ತಿದ್ದ. ಮದುವೆ ಆಸೆ ತೋರಿಸುತ್ತಿದ್ದವನು ಲಕ್ಷ ಲಕ್ಷ ಹಣ ಪಡೆದು ಕೈ ಕೊಡ್ತಿದ್ದ. ಆ ಒಂದೊಂದೇ ವಂಚನೆ ಸ್ಟೋರಿಗಳನ್ನೇ ತೋರಿಸ್ತೀವಿ ನೋಡಿ. ವಂಚನೆ ಕೇಸ್ 1. ಮಗನ ಮೂಲಕ ತಾಯಿಗೆ ಗಾಳ. ಗಂಡನಿಂದ ದೂರಾಗಿ ಮಗನ ಜೊತೆ ಬದುಕುತ್ತಿದ್ದ ಈ ಮಹಿಳೆಗೆ ಮಗನ ಮೂಲಕವೇ ಗಾಳ ಹಾಕಿ ಬರೋಬ್ಬರಿ 25 ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ. ಅವ್ರು ಬಂದು ಈ ಥರ ನೀನಿಲ್ಲದೆ ನನ್ನ ಪ್ರಾಣ ಇರಲ್ಲ, ನೀನಿಲ್ಲದೆ ನಾನು ಇರಲ್ಲ, ನಾನು ಚಿನ್ನೀರನ್ನ ಅಂತೇಳಿ, ನೀನಿಲ್ಲದೆ ನನ್ನ ಜೀವನನೇ ಇಲ್ಲ, ನಾನು ಸೂಸೈಡ್ ಮಟ್ಟಿಗೆ ಹೋದಾಗ ನಾವನ್ನ ಎಕ್ಸೆಪ್ಟ್ ಮಾಡಲೇಬೇಕಂತ ಸಿಚುವೇಶನ್ ಬಂತು. ಸೊ ನನ್ನ ಮಗನಿಗೂ ಅವನು ತುಂಬ ಅಟ್ಯಾಚ್ಮೆಂಟ್ ಅದ. ವಂಚನೆ ಕೇಸ್ 2. ಫೇಸ್ಬುಕ್ ಮೂಲಕ ಮಹಿಳೆಗೆ ಬಲೆ. ಮತ್ತೊಬ್ಬ ಮಹಿಳೆಯನ್ನ ಫೇಸ್ಬುಕ್ ಮೂಲಕವೇ ಪರಿಚಯ ಮಾಡಿಕೊಂಡು ಮೋಸ ಮಾಡಿದ್ದಾನೆ. ಅದು ಎಮರ್ಜೆನ್ಸಿ ಇದೆ ಅಂತ, ಆಕ್ಸಿಡೆಂಟ್ ಆಗಿದೆ ಅಂತ ಅಮೌಂಟ್ ಕೇಳ್ದ. ಅಮೌಂಟ್ ಇರಲಿಲ್ಲ, ಗೋಲ್ಡ್ ಅರ್ಜೆಂಟ್ ಆಗಿ ಕೊಡು ಅಂತ ಇಸ್ಕೊಂಡೋದೆ ಸರ್. ವಂಚನೆ ಕೇಸ್ 3. ಭಯಕ್ಕೆ ತೀರಿದ ಬಳಿಕ ಹಣಕ್ಕೆ ಬೇಡಿಕೆ. ಮತ್ತೊಬ್ಬ ಸರ್ಕಾರಿ ನೌಕರಿಗೆ ಗಾಳ ಹಾಕಿದವನು 5 ಲಕ್ಷ ಹಣ ಪಡೆದಿದ್ದ. ಆದರೆ ಅದನ್ನು ವಾಪಸ್ ಮಾಡಿಲ್ಲ. ಇದರಿಂದ ಮಹಿಳೆಯ ಬದುಕೇ ಬೀದಿಗೆ ಬಂದಿದೆ. ಆತ ಹೇಗೆ ವಂಚನೆ ಮಾಡ್ತಾನೆ ಅನ್ನೋದನ್ನ ನೊಂದ ಮಹಿಳೆಯೇ ವಿವರಿಸ್ತಾಳೆ ಕೇಳಿ. ಸರ್, ಯಾವ ಥರ ಅಂತಂದರೆ, ನನಗೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದ ಪ್ರಕಾರ ಫಸ್ಟು ಫ್ರೆಂಡ್ಲಿಯಾಗಿ ಅಟ್ಯಾಚ್ ಆಗೋದು. ಅದಾದಮೇಲೆ ಅವನಿಗೇನಾದರೂ ಪರ್ಸ್ನಲ್ ಬೈಕೆಗಳಿದ್ರೆ ತೀರಿಸ್ಕೊಳ್ಳೋದು. ಅದಾದಮೇಲೆ ಫಿನಾನ್ಷಿಯಲಿ ಹೆಣ್ಮಕ್ಳ ಹತ್ರ ಏನು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು. ಆಮೇಲೆ ದುಡ್ಡು ಡಿಮ್ಯಾಂಡ್ ಇಡೋದು. ಸುಳ್ಳು ಹೇಳಿ ಮದುವೆ, ಮೊದಲ ದಿನವೇ ನರಕ. ನಾನು ಟ್ರಾವೆಲ್ ಓನರ್ ಅಂತ ಹೇಳಿ ಮಹಿಳೆಯನ್ನ ಅದ್ದೂರಿ ಮದುವೆಯಾಗಿದ್ದ. ಹೀಗೆ ತಾಳಿ ಕಟ್ಟಿದ ಮರುದಿನವೇ ಹಣಕ್ಕಾಗಿ ಕಿರುಕುಳ ಆರಂಭಿಸಿದ್ದ. ಸರ್, ನಾ 2019ರಲ್ಲಿ ನಮ್ಮ ಮದುವೆ ಆಗಿದ್ದು. ಮದುವೆಯಾಗಿ 1 ತಿಂಗಳಿಗೆಲ್ಲ ಜಗಳ ಕಿತ್ಬಿಟ್ರು. ನಮ್ಗೆ ಆಸ್ತಿ ಬೇಕು, ಬರ್ಸ್ಕೊಂಡು ಬರಬೇಕು, ಹಂಗೆ ಹಿಂಗೆ ಒಡವೆ ಮತ್ತೆ ಬೇಕು ಅಂತ ಯಾವಾಗಲೂ ಹೊಡಿತಾ ಇದ್ರು. ಮತ್ತು 2 ಸಲ ಊಟ, 1 ವಾರ ಊಟ ಇಲ್ದಿರ ಆಚೆಗೆ ಹಾಕಿದ್ರು. ಮತ್ತು 2 ನೈಟು ಆಚೆನೆ ಮಳಿಸಿದ್ರು. ಏನು ಕೊಡ್ತಾ ಇರಲಿಲ್ಲ. ಅವ್ರ ಅಮ್ಮ, ಅವ್ರ ತಂಗಿ, ಅವರಪ್ಪ, ಇವ್ರು 4 ಜನ ಸೇರ್ಕೊಂಡು ಈ ಥರ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಮ್ಮ ಮನೆ ಅವ್ರ ಮನೆಯವ್ರಿಗೆ ಏನಾದರೂ ಹೇಳ್ತೀನಿ ಅಂದರೆ, ಬೇಡ ನೀನು ಸಾಯಿಸಾಕ್ಬಿಡ್ತೀನಿ. ಸದ್ಯ 4 ಮಹಿಳೆಯರು ಈತನ ವಿರುದ್ಧ ಸಿಡಿದೆದ್ದಿದ್ದು, ಹೀಗೆ ಹಲವು ಮಹಿಳೆಯರು ವಂಚನೆಗೆ ಒಳಗಾಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಕೃಷ್ಣಮೂರ್ತಿ ಅನ್ನೋರ ಮೂಲಕ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು, ಪೊಲೀಸರು ಇನ್ನಾದರೂ ಈ ವಂಚಕನ ಆಟಕ್ಕೆ ಬ್ರೇಕ್ ಹಾಕಬೇಕಿದೆ. ಮಹಿಳೆಯರು ಕೂಡ ಫೇಸ್ಬುಕ್ ಫ್ರೆಂಡ್ಗಳನ್ನ ನಂಬೋ ಮೊದಲು ಎಚ್ಚರಿಕೆಯಿಂದ ಇರಬೇಕಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.